ನವಗ್ರಹ ತೀರ್ಥಂಕರರ ಮಹಾಮಸ್ತಕಾಭಿಷೇಕ ಹಿನ್ನೆಲೆ ಹುಬ್ಬಳ್ಳಿಯ ವರೂರು ಕ್ಷೇತ್ರಕ್ಕೆ ಇಂದು ಪಂಜಾಬ್ನ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿಯಾ ಹಾಗೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಪಾರ್ಶ್ವನಾಥರ ದರ್ಶನ ಪಡೆದರು. ಇನ್ನು ಇದೇ ವೇಳೆ ಕರ್ನಾಟಕದ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಭಾಗಿಯಾಗಿದ್ದು ನವಗ್ರಹ ಕ್ಷೇತ್ರಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ 2 ಕೋಟಿ ಕೊಡುವುದಾಗಿ ಘೋಷಿಸಿದರು. ಬಳಿಕ ಮಾತನಾಡಿದ ಪಂಜಾಬ್ ರಾಜ್ಯಪಾಲ ಗುಲಾಬ್ ಚಂದ್ ಕಟಾರಿಯಾ, ಶ್ರವಣ ಬೆಳಗೊಳಕ್ಕೆ ನಾನು ಹೋಗಿದ್ದೆ. ಅದೇ ಮಾದರಿಯಲ್ಲಿಯೇ ವರೂರಿನಲ್ಲಿ ಪಾರ್ಶ್ವನಾಥ ತೀರ್ಥಂಕರ ವಿರಾಜಮಾನರಾಗಿದ್ದಾರೆ. ಗುಣಧರ ನಂದಿ ಮಹಾರಾಜರು ವರೂರಿನಲ್ಲಿ ವಿಶೇಷ ಪ್ರಯೋಗ ಮಾಡಿದ್ದಾರೆ ಎಂದು ಹೇಳಿದರು. और नवग्रह तीर्थ की इनकी मेहनत छोड़ करके अलग से इनको 5 लाख कटरे से कहूंगा चेतना संजय मिंडा की स्वागत करें। ಕರ್ನಾಟಕ ಮೂಲೆ ಮೂಲೆ ಹೊರತುಪಡಿಸಿ ಇಡೀ ವಿಶ್ವದ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಕಡೆ ಲಕ್ಷ್ಯ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಪ್ರತಿಯೊಂದು ಕೇರಳ, ತಮಿಳುನಾಡು ಹಾಗೂ ದಿಲ್ಲಿ ಎಲ್ಲ ಪ್ರದೇಶದಿಂದ ಅಮೇರಿಕಾ, ಫ್ರಾನ್ಸ್, ಜರ್ಮನ್, ನ್ಯೂಯಾರ್ಕ್ ಎಲ್ಲ ಕಡೆ ಜನ ಬಂದು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೇನಿಲ್ಲ, ಭಗವಾನ್ ಪಾರ್ಶ್ವನಾಥರು ಏನು ನಮಗೆ ಇಷ್ಟ ಆರಾಧ್ಯ ದೇವರು ಇದ್ದಾರಲ್ಲ, ಅವರು ರಾಜಕುಲದಲ್ಲಿ ಹುಟ್ಟಿದವರಿದ್ದರು. ರಾಜಕುಲದಲ್ಲಿ ಹುಟ್ಟಿದ್ದ ಕಾರಣದಿಂದ ಪೂರ್ಣ ವೈಭವ, ರಾಜ ಅರಮನೆ ಮಾಡಿ ಅವ್ರು ಏನು ಭಾಳ ಸರ್ಕಾರ ಇವತ್ತು ಇಂಥ ದೊಡ್ಡ ಕೆಲಸ ಆದಾಗ ಕೈ ಕಟ್ಕೊಂಡು ಏನು ಕುಂಡ್ರದಲ್ಲ. ಗುಣಿಧರ ಮಹಾರಾಜರು ಏನು ಅಂತಾರ ಅಥವಾ ಏನು ಕೇಳ್ತಾರ ಅನ್ನೋದಕ್ಕಿಂತ ಗುಣಿಧರ ನಂದಿ ಮಹಾರಾಜರಿಗೆ ನಾನು ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರ ಈ ಕ್ಷೇತ್ರಕ್ಕೆ ಈ ವರ್ಷ ಮುಂದಿನ ವರ್ಷ ಸೇರಿ ಯಾವ ನನ್ನ ಇಲಾಖೆಗೆ ಸಂಬಂಧ ಇರ್ತಕ್ಕಂಥ ಚಟುವಟಿಕೆಗಳದಾವಲ್ಲ, ಆ ಚಟುವಟಿಕೆಗಳಿಗಾಗಿ 2 ಕೋಟಿ ರೂಪಾಯಿಯ ಯೋಜನೆಯನ್ನು ನಾನು ಮಂಜೂರು ಮಾಡಿಕೊಡ್ತೀನಿ. ಅದಕ್ಕೆ ಆಶೀರ್ವಾದ ಇರಲಿ ಅಂತೇಳಿ ಈ ಸಂದರ್ಭದೊಳಗೆ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ನೀವೇನು ಜಾತ್ರೆಗೆ ಬಂದಂಗೆ ಎಲ್ಲರೂ ಬರ್ತಾರೆ. तब मैं आपका आड़िंदा पार्श्वनाथ में कई कार्यक्रमों में आया था. वास्तव में आज आपकी कृपा के कारण से आपने देखा है कि गुणधर नंद जी जो महाराज आपके शिष्य हैं, उन्होंने ऐसा कमाल करके दिखाया जो इन वर्षों में कम से कम हमारी 70-80 साल की उम्र है, हमें इस प्रकार का स्थान देखने का सौभाग्य एक साथ नहीं मिला जो यहाँ. वास्तव में कोई न कोई गुरु कृपा के बिना कोई सफलता जिंदगी में नहीं मिलती. तो मैं आचार्य गुणधर नंद जी के भी चरणों में वंदन करता हूँ. आज इतनी एक तरह से आस्था की मूर्तियाँ यहाँ विराजमान हैं, माता जी यहाँ विराजमान हैं, और सबसे ज़्यादा तो मैं इस स्थान को जिन सब कार्यकर्ताओं ने, जिन सब लोगों ने मिलकर के इसको इस स्वरूप में लाए, कईयों के नाम जानता हूँ, कईयों को नहीं भी जानता हूँ, पर मैं